ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಅನ್ನು ಬೆಂಗಳೂರಿನ ಹಸಿರು ಶ್ವಾಸಕೋಶ ಅಂತಾನೆ ಕರೀತಾರೆ. ಆದ್ರೆ ಈ ಶ್ವಾಸಕೋಶದ ಒಡಲಿಗೆ ಈಗ ಕತ್ರಿ ಬೀಳುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಸೋಮವಾರ ವಿಧಾನಸಭೆಯಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಒಂದು ಮಸೂದೆ ಅಂಗೀಕಾರ ಆಗುತ್ತೆ ಮತ್ತು ಇದೇ ಮಸೂದೆಗೂ ಒಬ್ಬ ಉದ್ಯಮಿಯ ಭೇಟಿಗೂ ಒಂದು ರೀತಿಯ ಕಾಕತಾಳೀಯ ಸಂಬಂಧ ಇದೆ ಅಂತ ಚರ್ಚೆ ಆಗ್ತಿದೆ. ರಾಜ್ಯಾದ್ಯಂತ ಚರ್ಚೆಯ ಕೇಂದ್ರ ಬಿಂದು ಈ ವಿಷಯ ಆಗಿದೆ. ಹಾಗಿದ್ರೆ ಈ ಮಸೂದೆ ಏನು, ಯಾಕಿಷ್ಟು ಅವಸರ ಆಗಿತ್ತು ಮತ್ತು ಗೌತಮ್ ಅದಾನಿ ಅವರ ಹೆಸರು ಇಲ್ಲಿ ಯಾಕೆ ಪ್ರಸ್ತಾಪ ಆಗ್ತಿದೆ, ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಾನೂನಿಗೆ ತಿದ್ದುಪಡಿ ತರುವ ಮೂಲಕ ರಾಜ್ಯ ಸರ್ಕಾರ ಹೊಸ ಅವಕಾಶಗಳನ್ನೊಂದು ಕಲ್ಪಿಸಿದೆ. ಇದರ ಪ್ರಕಾರ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ನಂತಹ ಸರ್ಕಾರಿ ಉದ್ಯಾನವನಗಳ ಒಟ್ಟು ವಿಸ್ತೀರ್ಣದ 5% ಜಾಗವನ್ನು ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಇತರ ಉಪಯುಕ್ತ ಯೋಜನೆಗಳಿಗೆ ಬಳಸಬಹುದು. ಅಂದ್ರೆ ಈ ಜಾಗವನ್ನು ಸುರಂಗ ರಸ್ತೆ ಸೇರಿದಂತೆ ವಿವಿಧ ಸಾರ್ವಜನಿಕ ಉದ್ದೇಶಗಳ ಯೋಜನೆಗಳಿಗೆ ಬಳಸಲಿಕ್ಕೆ ಸರ್ಕಾರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಸರ್ಕಾರದ ವಾದದ ಪ್ರಕಾರ ಈ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಸಂಸ್ಥೆಗಳಿಗೆ ನೇರವಾಗಿ ನೀಡುವ ಉದ್ದೇಶ ಇಲ್ಲ. ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರ ಇಂತಹ ಜಾಗದ ಬಳಕೆಗೆ ಅವಕಾಶ ಇದೆ. ಯಾವುದೇ ಪ್ರಸ್ತಾವನೆ ಬಂದರೂ ಅದನ್ನು ಪರಿಶೀಲಿಸಲಿಕ್ಕೆ ಅದರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸುವ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ. ಆದರೆ ವಿರೋಧ ಪಕ್ಷಗಳು ಮತ್ತು ನಾಗರಿಕ ಸಂಘಟನೆಗಳ ಪ್ರಶ್ನೆಯೇ ಬೇರೆ. ಒಂದು ಬಾರಿ ಉದ್ಯಾನದ ಜಾಗವನ್ನು ಸಾರ್ವಜನಿಕ ಯೋಜನೆಗಳಿಗೆ ಪ್ರಾಧಿಕಾರಕ್ಕೆ ನೀಡಿದ ನಂತರ ಆ ಯೋಜನೆಯ ಕಾಮಗಾರಿಯನ್ನು ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಬಹುದು. ಹೀಗಾಗಿ ಕಾನೂನಿನಲ್ಲಿ ಖಾಸಗಿ ಕಂಪನಿಗಳಿಗೆ ನೇರವಾಗಿ ಜಾಗ ನೀಡಲಾಗೋದಿಲ್ಲ ಅಂತ ಹೇಳೋದ್ರಿಂದ ಮಾತ್ರ ಆತಂಕ ದೂರ ಆಗಲ್ಲ ಅನ್ನೋದು ಪರಿಸರವಾದಿಗಳ ವಾದ. ಈ ವಿವಾದದಲ್ಲಿ ಲಾಲ್ಬಾಗ್ ಹೆಸರು ಪ್ರಮುಖವಾಗಿ ಕೇಳಿ ಬರಲಿಕ್ಕೆ ಕಾರಣ ಇದೆ. ಬೆಂಗಳೂರು ಟನಲ್ ರಸ್ತೆ ಯೋಜನೆ. ಕರ್ನಾಟಕ ಸರ್ಕಾರದ ವಿಸ್ತೃತ ಯೋಜನಾ ವರದಿಯಲ್ಲಿ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಪ್ರದೇಶದ ಸುಮಾರು 5 ಎಕರೆ ಜಾಗವನ್ನು ಬಳಸುವಂತಹ ಪ್ರಸ್ತಾವನೆ ಇದೆ. ಇದೇ ಕಾರಣಕ್ಕೆ ಉದ್ಯಾನವನಗಳ ಜಾಗದ ಬಳಕೆಗೆ ನೀಡಿರುವಂತಹ ಅವಕಾಶವನ್ನು ಮತ್ತು ಅದಕ್ಕೆ ತಂದಿರುವಂತಹ ಕಾನೂನು ತಿದ್ದುಪಡಿಯನ್ನು ಟನಲ್ ರಸ್ತೆ ಯೋಜನೆಗೆ ಪರಸ್ಪರ ಹೊಂದಾಣಿಕೆ ಮಾಡಿ ಪ್ರತಿಪಕ್ಷಗಳನ್ನು ನೋಡ್ತಾ ಇದೆ. ಇಲ್ಲಿಯೇ ಮತ್ತೊಂದು ರಾಜಕೀಯ ಪ್ರಶ್ನೆ ಕೂಡ ಭುಗಿಲೆದ್ದಿದೆ. ಟನಲ್ ರಸ್ತೆ ಯೋಜನೆಯ ಬಿಡ್ ಪ್ರಕ್ರಿಯೆಯಲ್ಲಿ ಅದಾನಿ ಸಮೂಹದ ಹೆಸರು ಮುನ್ನೆಲೆಗೆ ಬಂದಿದೆ. ಇದೇ ವೇಳೆ ಅದಾನಿ ಸಮೂಹದ ಅಧ್ಯಕ್ಷ ಗೌತಮ್ ಅದಾನಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನು ಇತ್ತೀಚೆಗಷ್ಟೇ ಭೇಟಿ ಮಾಡಿದ್ರು. ಹೀಗಾಗಿ ಈಗಿನ ರಾಜಕೀಯ ಚರ್ಚೆಯ ಕೇಂದ್ರ ಪ್ರಶ್ನೆ ಇದೆ, ಇದು ಕೇವಲ ಕಾಕತಾಳೀಯನ ಅಥವಾ ಸರ್ಕಾರದ ಮುಂದಿನ ನಿರ್ದಿಷ್ಟ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಕಾನೂನಿನ ತಿದ್ದುಪಡಿ ತರಲಾಗಿದೆಯಾ ಅನ್ನೋದು. ಇನ್ನು ಈ ಟನಲ್ ಯೋಜನೆ ಯಾವುದು ಅಂತ ನೋಡೋದಾದ್ರೆ, ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ 17,780 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿಕ್ಕೆ ಉದ್ದೇಶಿಸಿರುವಂತಹ ಟನಲ್ ರಸ್ತೆ ಅಂದ್ರೆ ಸುರಂಗ ರಸ್ತೆ. ಈ ಯೋಜನೆಗೆ ಲಾಲ್ಬಾಗ್ನ ಸುಮಾರು 5ರಿಂದ 6 ಎಕರೆ ಜಾಗವನ್ನು ಬಳಸಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದು ಪರಿಸರವಾದಿಗಳ ಆರೋಪ. ಇಡೀ ಪ್ರಕರಣದಲ್ಲಿ ಅತ್ಯಂತ ಗಂಭೀರವಾಗಿ ಕೇಳಿ ಬರ್ತಿರುವ ಪ್ರಶ್ನೆ ಅಂದ್ರೆ ಮಸೂದೆ ಅಂಗೀಕಾರದ ಪ್ರಕ್ರಿಯೆಗೆ ಸಂಬಂಧಿಸಿದ್ದು. ಬೆಂಗಳೂರಿನ ಪ್ರಮುಖ ಹಸಿರು ಪ್ರದೇಶಗಳ ಬಳಕೆಯ ಮೇಲೆ ಪರಿಣಾಮ ಬೀರುವಂತಹ ತಿದ್ದುಪಡಿ ಮಸೂದೆಯನ್ನು ವಿಧಾನಸಭೆಯಲ್ಲಿ ವಿಸ್ತೃತ ಚರ್ಚೆಗೆ ಒಳಪಡಿಸಬೇಕಿತ್ತು. ಆದರೆ ನಿನ್ನೆ ವಿಧಾನಸಭೆಯಲ್ಲಿ ಯಾವುದೇ ಚರ್ಚೆ ನಡೆಸದೆ ಆತುರಾತುರವಾಗಿ ಈ ಮಸೂದೆಯನ್ನು ಮಂಡನೆ ಮಾಡಿ ಅಂಗೀಕಾರ ಮಾಡಲಾಯಿತು. ಪರಿಸರ, ಸಾರ್ವಜನಿಕ ಆರೋಗ್ಯ, ನಗರ ಯೋಜನೆ ಮತ್ತು ಭವಿಷ್ಯದ ಮೂಲಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಇಂಥ ಕಾನೂನಿನ ಕುರಿತು ಸಾರ್ವಜನಿಕ ಚರ್ಚೆ ನಡೆಸಬೇಕಿತ್ತು. ಅದರ ಮೇಲೆ ಇಂಥ ಮಸೂದೆ ಮಂಡನೆ ಆಗಬೇಕಿತ್ತು ಅನ್ನೋದು ಪ್ರತಿಪಕ್ಷಗಳ ಆರೋಪ. ಆದರೆ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮಸೂದೆ ಅಂಗೀಕಾರ ಆಗಿದೆ ಅನ್ನೋದು ಈಗಿರುವಂತಹ ಆರೋಪ. ಇನ್ನು ಸರ್ಕಾರದ ದೃಷ್ಟಿಯಲ್ಲಿ ಇದು ಸಾರ್ವಜನಿಕ ಉದ್ದೇಶದ ಯೋಜನೆಗಳಿಗೆ ಅಗತ್ಯವಾದ ಕಾನೂನು ತಿದ್ದುಪಡಿಯಾಗಿರಬಹುದು. ಆದರೆ ವಿರೋಧ ಪಕ್ಷಗಳ ಪ್ರಶ್ನೆ ಏನಂದ್ರೆ, ಸಾರ್ವಜನಿಕ ಉದ್ದೇಶ ಎಂಬ ಪದದ ವ್ಯಾಪ್ತಿ ಎಷ್ಟು, ಯಾವ ಯೋಜನೆಯನ್ನು ಸಾರ್ವಜನಿಕ ಯೋಜನೆ ಅಂತ ಪರಿಗಣಿಸಲಾಗುತ್ತೆ, ಎಷ್ಟು ಜಾಗ ನೀಡಬಹುದು, ಒಂದೇ ಬಾರಿ 5% ಜಾಗ ಬಳಸಬಹುದಾ ಇಲ್ವಾ, ಈ ತರ ಪ್ರಶ್ನೆಗಳು ವಿರೋಧ ಪಕ್ಷಗಳು ಈಗ ಎತ್ತಿವೆ. ಮಸೂದೆಯನ್ನು ಬೆಂಬಲಿಸುವವರು ಹೇಳ್ಬೋದು ಒಟ್ಟು ಜಾಗದ 5% ಮಾತ್ರ ಬಳಸಲು ಅವಕಾಶ ನೀಡಲಾಗಿದೆ ಅಂತ. ಆದರೆ 5% ಜಾಗ ಅಂದ್ರೆ ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಕೇವಲ ಖಾಲಿ ಸರ್ಕಾರಿ ಜಾಗ ಅಲ್ಲ, ಅವು ಬೆಂಗಳೂರಿನ ನಗರ ಪರಿಸರದ ಒಂದು ಬಹುಮುಖ್ಯವಾದ ಭಾಗ.
ಮರಗಳು ಜೀವವೈವಿಧ್ಯ, ಮಳೆ ನೀರು ಹೀರುವ ಭೂಮಿ ಮತ್ತು ಸಾರ್ವಜನಿಕರ ವಿಶ್ರಾಂತಿ ಪ್ರದೇಶಗಳಾಗಿ ಇವು ಕಾರ್ಯನಿರ್ವಹಿಸ್ತಿವೆ. ಹೀಗಾಗಿ ಪ್ರಶ್ನೆ ಕೇವಲ ಎಷ್ಟು ಎಕರೆ ಜಾಗ ಎಂಬುದಲ್ಲ, ಯಾವ ಭಾಗದ ಜಾಗ ಬಳಸಲಾಗ್ತಿದೆ ಅನ್ನೋದು. ಅಲ್ಲಿರುವ ಮರಗಳಿಗೆ ಏನಾಗುತ್ತೆ, ಪರ್ಯಾಯವಾಗಿ ಎಷ್ಟು ಹಸಿರು ಪ್ರದೇಶಗಳನ್ನು ಸೃಷ್ಟಿಸಲಾಗುತ್ತೆ, ಯೋಜನೆ ಮುಗಿದ ನಂತರ ಉದ್ಯಾನಕ್ಕೆ ಉಂಟಾಗುವ ಶಾಶ್ವತ ಪರಿಣಾಮ ಏನು, ಈ ಎಲ್ಲ ಪ್ರಶ್ನೆಗಳು ಅಷ್ಟೇ ಮುಖ್ಯ ಆಗುತ್ತೆ. ವಿಶೇಷವಾಗಿ ಟನಲ್ ರಸ್ತೆಯಂಥ ದೊಡ್ಡ ಯೋಜನೆಗಳಲ್ಲಿ ನಿರ್ಮಾಣ ಹಂತದಲ್ಲಿನ ಪರಿಣಾಮ ಮತ್ತು ನಂತರದ ನಿರ್ವಹಣೆಯ ಪರಿಣಾಮ ಎರಡನ್ನೂ ಪರಿಗಣಿಸಬೇಕಾಗುತ್ತೆ. ಪ್ರತಿಪಕ್ಷಗಳ ಆರೋಪ ಏನು ಅಂತ ನೋಡೋದಾದ್ರೆ, ಈ ತಿದ್ದುಪಡಿ ಮಸೂದೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಭಿವೃದ್ಧಿ ಮತ್ತು ಸಾರ್ವಜನಿಕ ಉದ್ದೇಶದ ಹೆಸರಿನಲ್ಲಿ ಬೆಂಗಳೂರಿನ ಉದ್ಯಾನವನಗಳು ಮತ್ತು ಆಟದ ಮೈದಾನಗಳ ಜಾಗವನ್ನು ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಅಂತ ಅವರು ಆರೋಪಿಸಿದ್ದಾರೆ. ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಈಗ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ರೆ, ಪಾರ್ಕ್ಗಳ 5% ಜಾಗವನ್ನು ಸಾರ್ವಜನಿಕ ಉದ್ದೇಶದ ಹೆಸರಿನಲ್ಲಿ ಬಳಸಿಕೊಳ್ಳುವ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಎಂಬುದು ಅವರ ಆತಂಕ. ಆದರೆ ಈ ಆರೋಪಗಳಿಗೆ ಸರ್ಕಾರದ ಕಡೆಯಿಂದ ಉತ್ತರ ಬೇಕಾಗಿದೆ. ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ, ಈ ಎರಡರ ನಡುವೆ ಸಮತೋಲನ ಹೇಗೆ ಸಾಧಿಸಲಾಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಇರುವಂತಹ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರದ ಸಂಚಾರ ಸಮಸ್ಯೆಗೆ ಹೊಸ ಮೂಲಸೌಕರ್ಯ ಬೇಕು ಎನ್ನುವುದು ವಾಸ್ತವ. ರಸ್ತೆ, ಮೆಟ್ರೋ, ಸುರಂಗ ಮಾರ್ಗ, ನೀರು, ಒಳಚರಂಡಿ ವ್ಯವಸ್ಥೆ, ನಗರದ ಬೆಳವಣಿಗೆಗೆ ಇವೆಲ್ಲವೂ ಅತ್ಯಗತ್ಯ. ಆದರೆ ಅಭಿವೃದ್ಧಿ ಅಂದ್ರೆ ಹಸಿರು ಪ್ರದೇಶವನ್ನು ಕಡಿಮೆ ಮಾಡೋದೇ ಎಂಬುದು ಈಗಿರುವಂತ ಪ್ರಶ್ನೆ. ಒಂದು ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲಿಕ್ಕೆ ರಸ್ತೆ ಬೇಕು, ಆದರೆ ಅದೇ ನಗರದಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡಲಿಕ್ಕೆ ಮರಗಳು ಬೇಕು, ಹೊಸ ಮೂಲಸೌಕರ್ಯಗಳು ಬೇಕು. ಅದರ ಜೊತೆಗೆ ಜನರಿಗೆ ತೆರೆದ ಸಾರ್ವಜನಿಕ ಪ್ರದೇಶಗಳು, ಉತ್ತಮ ವಾತಾವರಣಗಳು ಬೇಕಾಗುತ್ತೆ. ಹೀಗಾಗಿ ಪ್ರಶ್ನೆ ಅಭಿವೃದ್ಧಿ ಬೇಕೇ ಬೇಡ ಎಂಬುದಲ್ಲ, ಅಭಿವೃದ್ಧಿ ಯೋಜನೆಗಳು ಎಲ್ಲಿಂದ, ಹೇಗೆ ಮತ್ತು ಯಾವ ಷರತ್ತುಗಳೊಂದಿಗೆ ಜಾರಿಯಾಗುತ್ತೆ ಅನ್ನೋದು ಮಾತ್ರ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ನಂತಹ ಸುರಕ್ಷಿತ ಹಸಿರು ಪ್ರದೇಶಗಳನ್ನು ಬಳಸೋದು ಅನಿವಾರ್ಯನಾ? ಪರ್ಯಾಯ ಮಾರ್ಗಗಳ ಯೋಜನೆಯ ವಿನ್ಯಾಸವನ್ನು ಬದಲಾಯಿಸಬಹುದಾ? ಈ ಎಲ್ಲ ಆಯ್ಕೆಗಳನ್ನು ಸಾರ್ವಜನಿಕವಾಗಿ ಚರ್ಚಿಸಬೇಕನ್ನೋದು ಬೇಡಿಕೆ ಈಗ ಪರಿಸರವಾದಿಗಳು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರದ ಮುಂದೆ ಕೆಲವು ಸ್ಪಷ್ಟ ಪ್ರಶ್ನೆಗಳಿವೆ. ಉದ್ಯಾನವನಗಳ ಜಾಗ ಬಳಸುವ ಮೊದಲ ಯೋಜನೆ ಯಾವುದು? ಲಾಲ್ಬಾಗ್ನ 5 ಎಕರೆ ಜಾಗ ಟನಲ್ ರಸ್ತೆ ಯೋಜನೆಗೆ ಅಂತಿಮವಾಗಿ ಬೇಕಾಗುತ್ತಾ? ಯಾವ ಪ್ರಾಧಿಕಾರಕ್ಕೆ ಯಾವ ಜಾಗ ನೀಡಲಾಗುತ್ತೆ? ಖಾಸಗಿ ಗುತ್ತಿಗೆದಾರರ ಪಾತ್ರ ಏನು? ಪರಿಸರ ಪರಿಣಾಮದ ಅಧ್ಯಯನ ನಡೆಸಲಾಗುತ್ತಾ? ಹಾಗೆಯೇ ಗೌತಮ್ ಅದಾನಿ ಅವರ ಭೇಟಿ ಮತ್ತು ಮಸೂದೆ ಅಂಗೀಕಾರದ ನಡುವೆ ಯಾವುದಾದ್ರೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ರಾಜಕೀಯ ಆರೋಪಗಳಿಗೆ ಉತ್ತರ ನೀಡುವ ಅತ್ಯುತ್ತಮ ಮಾರ್ಗ ಪಾರದರ್ಶಕತೆ. ಯೋಜನೆ ಪ್ರಕ್ರಿಯೆ, ಟೆಂಡರ್ ನಿಯಮಗಳು ಮತ್ತು ಜಾಗ ಬಳಕೆಯ ಉದ್ದೇಶವನ್ನು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಿದ್ರೆ ಅನೇಕ ಅನುಮಾನಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸಲು ಮತ್ತು ಹಸಿರು ಹೊದಿಕೆ ವಿಸ್ತರಿಸಲಿಕ್ಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ 15 ಲಕ್ಷ ಗಿಡಗಳನ್ನು ನೆಟ್ಟಿದೆ. ಅಲ್ಲದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ 64,000 ಗಿಡಗಳನ್ನು ನೆಡುವ ಬೆಂಗಳೂರು ಹಸಿರು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದೆ. ಒಂದೆಡೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹೊಸ ಗಿಡಗಳನ್ನು ನೆಡಲಾಗ್ತಿದೆ, ಮತ್ತೊಂದೆಡೆ ಮೂಲಸೌಕರ್ಯ ಯೋಜನೆಗಳ ಹೆಸರಿನಲ್ಲಿ ದಶಕಗಳಿಂದ ಬೆಳೆದು ನಿಂತಿರುವ ಉದ್ಯಾನವನಗಳ ಮರಗಳನ್ನು ಮತ್ತು ಆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಸರ್ಕಾರ ಅನುಮತಿ ನೀಡಿರುವುದು ಒಂದು ರೀತಿಯ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ಅತ್ಯಂತ ಬೇಸರದ ಸಂಗತಿ ಕೂಡ ಹೌದು. ಪ್ರಸ್ತುತ ಬೆಂಗಳೂರು ನಗರವು ತೀವ್ರ ಸ್ವರೂಪದ ಕಾಂಕ್ರೀಟೀಕರಣ ಮತ್ತು ಹಸಿರು ಪ್ರಮಾಣದ ಕಡಿತದ ಗಂಭೀರ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ನಗರದ ಯೋಜನಾ ಮಾನದಂಡಗಳ ಪ್ರಕಾರ
ಆರೋಗ್ಯಕರ ವಾತಾವರಣಕ್ಕಾಗಿ ಪ್ರತಿ ವ್ಯಕ್ತಿಗೆ ಕನಿಷ್ಠ 10ರಿಂದ 12 ಚದರ ಮೀಟರ್ ಹಸಿರು ಸ್ಥಳ ಬೇಕಾಗುತ್ತೆ. ಅಲ್ಲದೆ ಒಟ್ಟು ಅಭಿವೃದ್ಧಿ ಹೊಂದಿದ ಭೂ ಪ್ರದೇಶದ 12ರಿಂದ 18% ಭಾಗವನ್ನು ಹಸಿರು ವಲಯಕ್ಕೆ ಮೀಸಲಿಡಬೇಕು. ಈ ಮಾನದಂಡಗಳ ಪ್ರಕಾರ ಬೆಂಗಳೂರಿಗೆ ಕನಿಷ್ಠ 30,000 ಎಕರೆ ಹಸಿರು ಜಾಗದ ಅಗತ್ಯ ಇದೆ. ಆದರೆ GBA ವ್ಯಾಪ್ತಿಯಲ್ಲಿ 1300 ನೋಂದಾಯಿತ ಉದ್ಯಾನವನಗಳ ಒಟ್ಟು ವಿಸ್ತೀರ್ಣ ಕೇವಲ 1000 ಎಕರೆ ಮಾತ್ರ. ಕಾನೂನಲ್ಲಿ ಒಂದು 200 ಎಕರೆ ತಗೊತೀರಿ ಅಂತ ಮಾಡ್ಕೊಳ್ಳಿ ಸ್ವಾಮಿ, ಹೋಗಲಿ 100 ಎಕರೆ ತಗೊಳ್ಳಿ ಸ್ವಾಮಿ, ಬೇಗ 50 ಎಕರೆನೇ ತಗೊಳ್ಳಿ. 50 ಎಕರೆ ಇಂಟು ಎಷ್ಟು ಸ್ಕ್ವೇರ್ ಫೀಟು, ಒಂದು ಸ್ಕ್ವೇರ್ ಫೀಟ್ಗೆ 10,000 ರೂಪಾಯಿ ಅಂದ್ರೂ ಕೂಡ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಜಾಂಡ್ರು ಸರ್ ಇದು, ಜಾಂಡ್ರು ಲೂಟಿ ತಕ್ಷಣ ವಿತಿನ್ ನೋ ಟೈಮ್ 1 ವರ್ಷಕ್ಕೆ ಎಷ್ಟು ಕೋಟಿ ಲೆಕ್ಕ ಹಾಕ್ಬಿಟ್ಟು ನೋಡೋಣ ನೀವು. ಲೆಕ್ಕ ಹಾಕಿ ಸರ್, ಎಷ್ಟು ಸೊನ್ನೆ ಬರ್ತದೆ ಲೆಕ್ಕ ಹಾಕಿ. ಆಫ್ಟರ್ ಆಲ್ 5%, ಆಫ್ಟರ್ ಆಲ್ ಹುಚ್ಚು ನನ್ನ ಮಕ್ಕಳು ಹುಚ್ಚುಚ್ಚಾಗಿ ಆಡ್ತಾರೆ. ಇವರಿಗೆ ಗೊತ್ತಿಲ್ಲ ಡೆವಲಪ್ಮೆಂಟ್ ಅಂದರೆ ಗೊತ್ತಿಲ್ಲ ಇವರಿಗೆ. ನಮಗೆ ಒಂದು ಬಸ್ ಸ್ಟ್ಯಾಂಡಿಗೆ ಬೇಕು, ಅದಕ್ಕೆ ಬೇಕು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಪಾರ್ಕ್ಗಳಲ್ಲಿ ನಿರ್ಮಾಣವಾಗ್ತಿರುವ ಈಸಿ ಪಬ್ಲಿಕ್ ಟಾಯ್ಲೆಟ್ ಕೂಡ ಈಗ ಗಮನ ಸೆಳೀತಾ ಇದೆ. ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛ, ಸುರಕ್ಷಿತ ಮತ್ತು ಸುಲಭವಾಗಿ ಬಳಸಬಹುದಾದಂತಹ ಟಾಯ್ಲೆಟ್ಸ್ಗಳನ್ನು ಒದಗಿಸುವ ಉದ್ದೇಶದಿಂದ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂದರೆ BSWML ಈಗ ಮಾಡ್ಯುಲರ್ ಶೌಚಾಲಯಗಳ ಯೋಜನೆಯನ್ನು ಆರಂಭಿಸಿದೆ. ಬೆಂಗಳೂರಿನಾದ್ಯಂತ ಒಟ್ಟು 35 ಲಕ್ಷ ಈಸಿ ಟಾಯ್ಲೆಟ್ ನಿರ್ಮಿಸುವ ಯೋಜನೆ ಇದಾಗಿದೆ. ಈಗಾಗಲೇ 34 ಸ್ಥಳಗಳಲ್ಲಿ ನಿರ್ಮಾಣ ಪೂರ್ಣಗೊಂಡಿದ್ದು ಬಸವನಗುಡಿಯ ಅಂತಿಮ ಸ್ಥಳದಲ್ಲಿ ಕಾಮಗಾರಿ ಆರಂಭಗೊಂಡಿದೆ. ಮೆಜೆಸ್ಟಿಕ್ನಲ್ಲಿ ಮೊದಲ ಈಸಿ ಟಾಯ್ಲೆಟ್ ಅನ್ನು ಉದ್ಘಾಟಿಸಲಾಗಿದೆ. ಬ್ಯಾಟರಾಯನಪುರದಲ್ಲಿ 3 ಮತ್ತು ಯಶವಂತಪುರದಲ್ಲಿ 4 ಟಾಯ್ಲೆಟ್ಗಳು ಉದ್ಘಾಟನೆಗೆ ಬಾಕಿ ಇವೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಪ್ರತಿ ಈಸಿ ಟಾಯ್ಲೆಟ್ ಘಟಕಕ್ಕೆ ಸುಮಾರು 30 ಲಕ್ಷ ವೆಚ್ಚ ಆಗುತ್ತೆ. ಆದರೆ ಇಲ್ಲಿಯೇ ಒಂದು ಮುಖ್ಯ ಪ್ರಶ್ನೆ ಮೂಡುತ್ತೆ, ಈ ಶೌಚಾಲಯಗಳು ಎಲ್ಲಿ ನಿರ್ಮಾಣವಾಗ್ತಿದೆ? ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಅಗತ್ಯವಿದೆ ಎಂಬುದರಲ್ಲಿ 2 ಮಾತಿಲ್ಲ. ಆದರೆ ಪಾರ್ಕ್ಗಳಂತಹ ಹಸಿರು ಪ್ರದೇಶಗಳಲ್ಲಿ ಹೊಸ ನಿರ್ಮಾಣಗಳನ್ನು ಮಾಡುವಾಗ ಅದಕ್ಕಾಗಿ ಬಳಸ್ತಿರುವಂತಹ ಜಾಗ ಇರ್ಬೋದು, ಈಗಾಗಲೇ ಇರುವ ಸೌಲಭ್ಯಗಳಿರ್ಬೋದು ಮತ್ತು ಅದರ ನಿರ್ವಹಣೆಗೆ ಈ 3 ವಿಚಾರಗಳನ್ನು ಇಟ್ಕೊಂಡು ಪಾರದರ್ಶಕತೆ ಇರಬೇಕಲ್ವಾ? ವಿಶ್ವೇಶ್ವರಯ್ಯ ಬಡಾವಣೆಯ ಉಳ್ಳಾಲಕೆರೆ ಪಾರ್ಕ್ನಲ್ಲಿ ನಿರ್ಮಿಸ್ತಿರುವಂತಹ ಈಸಿ ಟಾಯ್ಲೆಟ್ನ ಕುರಿತು ಕೂಡ ಈಗ ಇದೇ ಪ್ರಶ್ನೆಗಳು ಕೇಳಿ ಬರ್ತಿವೆ. ಅದು ಉದಾಹರಣೆಯಾಗಿ ತಗೋಬಹುದು ಅದನ್ನು ನಾವು, ಯಾಕಂದ್ರೆ ಅಲ್ಲಿ ಈಗಾಗಲೇ ಸಾರ್ವಜನಿಕ ಶೌಚಾಲಯ ಒಂದು ಇದ್ರೂ ಕೂಡ ಅದೇ ಸ್ಥಳದಲ್ಲಿ ಮತ್ತೊಂದು ಈಸಿ ಟಾಯ್ಲೆಟ್ ನಿರ್ಮಾಣ ಆಗ್ತಾ ಇದೆ. ಈ ಹಿಂದೆ ಇದ್ದಂಥ ಟಾಯ್ಲೆಟ್ ಅನ್ನೇ ಸುಧಾರಿಸಬಹುದಿತ್ತು, ಅದರ ಸೌಲಭ್ಯವನ್ನು ದುರಸ್ತಿ ಮಾಡಿ ಬಳಕೆಗೆ ತರುವಂತೆ, ಸೂಕ್ತವಾಗಿ ಬಳಕೆಗೆ ಬರುವಂತೆ ಮಾಡಬಹುದಿತ್ತು. ಆದರೆ ಅದನ್ನು ಬಿಟ್ಟು ಅದೇ ಸ್ಥಳದಲ್ಲಿ ಮಾಡ್ಯುಲರ್ ಟಾಯ್ಲೆಟ್ಗಳನ್ನು ನಿರ್ಮಿಸಲಾಗ್ತಾ ಇದೆ. ಇದರ ಅಗತ್ಯ ಇತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದೆಡೆ ಸರ್ಕಾರ ಪಾರ್ಕ್ಗಳ ಹಸಿರು ಪ್ರದೇಶ ಉಳಿಸುವ ಬಗ್ಗೆ ಮಾತನಾಡ್ತಿದ್ರೆ, ಮತ್ತೊಂದೆಡೆ ಸಾರ್ವಜನಿಕ ಸೌಲಭ್ಯಗಳ ಹೆಸರಿನಲ್ಲಿ ಇದೇ ಪಾರ್ಕ್ನಲ್ಲಿ ಹೊಸ ನಿರ್ಮಾಣಗಳು ನಡೀತಿವೆ. ಈ ಬಗ್ಗೆ ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಅನ್ನೋ ಒಂದು ಫೇಸ್ಬುಕ್ ಪೇಜಿನಲ್ಲಿ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದೆ. ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ, ಚಿತ್ರ ಸಾಹಿತಿ ಕವಿರಾಜ್ ಅಂತ ಅನೇಕ ಗಣ್ಯರಿರುವಂತಹ ಒಂದು ಫೇಸ್ಬುಕ್ ಪೇಜ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ. ವೀಕ್ಷಕರೇ, ಒಟ್ಟಾರೆ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ತಿದ್ದುಪಡಿ ಮಸೂದೆ ಈಗ ಕಾನೂನು ಬದಲಾವಣೆ ವಿಚಾರವಾಗಿ ಉಳಿದಿಲ್ಲ. ಇದು ಬೆಂಗಳೂರು ಯಾವ ರೀತಿಯ ನಗರವಾಗಬೇಕು ಎಂಬುದ ಒಂದು ದೊಡ್ಡ ಪ್ರಶ್ನೆಗೆ, ಒಂದು ಚರ್ಚೆಗೆ ಕಾರಣ ಆಗಿದೆ. ಒಂದೆಡೆ ಅಭಿವೃದ್ಧಿ ಯೋಜನೆಗಳ ಅಗತ್ಯ ಇದೆ, ಮತ್ತೊಂದೆಡೆ ಈಗಾಗಲೇ ಒತ್ತಡದಲ್ಲಿರುವ ನಗರದ ಹಸಿರು ಪ್ರದೇಶವನ್ನು ಉಳಿಸಬೇಕಾಗಿದೆ. ಲಾಲ್ಬಾಗ್ನಲ್ಲಿ ಟನಲ್ ರಸ್ತೆಗಾಗಿ ಜಾಗ ಬಳಸುವ ಪ್ರಸ್ತಾವನೆ, ಟನಲ್ ರಸ್ತೆ ಬಿಡ್ ಪ್ರಕ್ರಿಯೆ, ಗೌತಮ್ ಅದಾನಿ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಭೇಟಿ ಸಮಯ, ಮಸೂದೆ ಅಂಗೀಕಾರ, ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಾಗಿ ರಾಜಕೀಯ ಪ್ರಶ್ನೆಗಳನ್ನು ಹುಟ್ಟಾಕಿವೆ. ಆದರೆ ಅಂತಿಮವಾಗಿ ಮುಖ್ಯವಾದದ್ದು ಆರೋಪಗಳಲ್ಲ, ದಾಖಲೆಗಳು ಮತ್ತು ಪ್ರಕ್ರಿಯೆ. ಸರ್ಕಾರ ಈಗ ಯೋಜನೆಗಳ ಬಗ್ಗೆ ಎಷ್ಟು ಪಾರದರ್ಶಕವಾಗಿ ನಡೆದುಕೊಳ್ಳುತ್ತದೆ ಮತ್ತು ಪರಿಸರದ ರಕ್ಷಣೆಗಾಗಿ ಯಾವ ಭರವಸೆ ನೀಡುತ್ತೆ ಎಂಬುದರ ಮೇಲೆ ಮುಂದಿನ ಚರ್ಚೆ ನಡೆಯುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.